ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಮನೆಯಲ್ಲಿ ದೊಡ್ಡ ರಾಗ ಅಂತಲೇ ಆಗುತ್ತೆ. ಸೊ ಭೂಮಿಗೆ ಬೈತಾರೆ. ಭೂಮಿ ಕೂಡ ತುಂಬ ಮನಸ್ಸು ನೊಂದಿರುತ್ತೆ. ಸೊ ಟಿಫನ್ ಕೂಡ ಅಪ್ಪುನೇ ತೊಗೊಂಡು ಹೋಗ್ತಾಳೆ ಆಸ್ಪತ್ರೆಗೆ. ಸಂಗೀತ ಹೋದ ತಕ್ಷಣ ಏನಾಗುತ್ತೆ ಅಂತಾರೆ, ಅಪ್ಪು ಸಂಗೀತ ತೊಡೆ ಮೇಲೆ ಮಲ್ಕೊಂಡು ಅಮ್ಮ ಅಂತ ಹೇಳ್ತಾಳೆ. ಅಪ್ಪು, ನೀನು ನನಗೆ ಹುಷಾರಾಗಿಲ್ಲ ಅಂತ ಎದುರ್ಕೋತಾ ಇದೆಯಾ? ನಾನು ಹುಷಾರಾಗಿದ್ದೀನಿ ನೋಡು. ಅಪ್ಪು, ನೀನು ಯಾಕೆ ಮುಂಚೆ ಎಲ್ಲ ಯಾವಾಗ ಮಾತು ನಿಲ್ಲಿಸ್ತಾಳೆ ಅಂತ ಹೇಳ್ತಿದ್ವಿ, ಪಟಪಟ ಅಂತ ಮಾತಾಡ್ತಿದ್ದೆ. ಇದಿತ್ಲಾಗಿ ನೀನು ಯಾಕೋ ಮಾತೇ ಆಡ್ತಿಲ್ಲ. ಏನಾಗಿದೆ ಅಪ್ಪು? ಚಂದುಗೂ ನಿನಗೂ ಏನಾದರೂ ಸಮಸ್ಯೆನ? ಯಾಕೆ ನಿಮ್ಮ ಮತ್ತೆ ಮಾವನ ನೋಡೋಕೆ ಬರಲಿಲ್ಲ? ಚಂದು ಯಾಕೆ ನಾನು ನೋಡೋಕೆ ಬರಲಿಲ್ಲ ಅಂತ ಹೇಳಿ ಅಳಿಯ ಮತ್ತು ಅಳಿಯನ ಮನೆಯವರ ಬಗ್ಗೆ ವಿಚಾರಿಸ್ತಾಳೆ. ಹಾಗೇನಿಲ್ಲ ಅಮ್ಮ, ಅವ್ರಿಗೆ ಸ್ವಲ್ಪ ಕೆಲಸ ಅಂತ ಹೇಳಿ ಬಂದ ತಕ್ಷಣ ಅಲ್ಲಿಗೆ ನಚ್ಚಿ ಕೂಡ ಬಂದೇ ಬಿಡ್ತಾರೆ. ಬಂದ ತಕ್ಷಣ ಇಲ್ಲ ಅಪ್ಪು, ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ಹೇಳ್ಕೊ ಮಗಳೇ ಅಂದಾಗ, ಹಾಗೇನಿಲ್ಲ ಅಮ್ಮ ಅಂತ ಹೇಳ್ತಾಳೆ. ನಚ್ಚಿ ಬರ್ತಾರೆ. ನಚ್ಚಿ ಬಂದ ತಕ್ಷಣ, ಯಾಕೋ ನಚ್ಚಿ ಸಪ್ಪಗಿದೆಯಾ, ಮುಖ ಒಂಥರ ಆಗಿದೆಯಲ್ಲೋ, ಏನಾಯಿತು ಅಂತ ಕೇಳ್ತಾರೆ. ಡಾಕ್ಟ್ರ್ ಏನಾದರೂ ಹೇಳಿದ್ರಾ, ನನಗೇನಾದರೂ ಆಯಿತಾ ಅಂದ ತಕ್ಷಣ, ಮಾಮ್ ನಿನ್ಗೊಂದು ಗುಡ್ ನ್ಯೂಸ್, ನಾಳೆ ನಿನ್ನ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ನಚ್ಚಿಯವರು. ಸಂಗೀತ ಮನೆಗೆ ತುಂಬ ಖುಷಿಯಾಗುತ್ತೆ. ಅಯ್ಯೋ ನಿಜ ಕಣೋ, ನನಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಇದ್ದು ಸಾಕಾಗೋಗಿದೆ. ಯಾವಾಗ ಮನೆಗೆ ಹೋಗ್ತೀನಿ, ಯಾವಾಗ ಮನೆಯವ್ರ ಜೊತೆ ಬೆರಿತೀನಿ ಅಂತ ಅನಿಸ್ತಾ ಇದೆ ಕಣೋ. ಇನ್ನೊಂದು ಸರಿ ಆಸ್ಪತ್ರೆ ಸಾವಸನೇ ಬೇಡ, ನನಗೆ ತಿರುಗು ನೋಡಲ್ಲ ಅಂತ ಹೇಳ್ಬಿಟ್ಟು ನಚ್ಚಿ ಹತ್ರ ಹೇಳ್ತಾರೆ ನಮ್ಮ ಸಂಗೀತಮ್ಮನವರು. ಆಗ ಮನೆಯಲ್ಲಿ ಭೂಮಿ ತಿಂಡಿ ಬಡಿಸ್ತಾ ಇರ್ತಾಳೆ ಎಲ್ಲರಿಗೂ. ಅಜಿತ್ಗೂ ಬಡಿಸು ಭೂಮಿ ಅಂತ ಬಡಿಸ್ತಾಳೆ. ಅಜಿತ್ ಮಾತ್ರ ಊಟ ತಿಂದೇ ನಿಂತಿರ್ತಾರೆ. ಭೂಮಿ ದೂರ ಇರ್ತಾಳೆ. ನೀನು ಬಾ ಭೂಮಿ ಕೂತ್ಕೋ ಅಂತ ಹೇಳ್ತಾರೆ ಅಜ್ಜಿ. ಇಲ್ಲ ಅಜ್ಜಿ, ನಾ ಎಲ್ರದ್ದಾಗಲಿ ಆಮೇಲೆ ತಿಂದ್ಕೋತೀನಿ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಆದರೆ ಭೂಮಿಗೆ ತುಂಬ ಮನಸ್ಸಿಗೆ ನೋವಾಗಿರುತ್ತೆ. ಮನೆ ಬಿಟ್ಟು ಹೋಗುವಂಥ ನಿರ್ಧಾರವನ್ನು ಕೂಡ ಮಾಡಿಬಿಟ್ಟಿದ್ದಾಳೆ. ಇನ್ನು ಸತ್ಯಣ್ಣದವರು ಹೆಂಗಾರ ಮಾಡಿ ಇವರಿಬ್ಬರನ್ನ ಒಂದು ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ತಾರೆ. ಟಿಫಿನ್ ಮಾಡ್ತಿರ್ಬೇಕಾದ್ರೆ ವಿಡಿಯೋ ಕಾಲ್ ಮಾಡ್ತಾರೆ ಯಾರು, ನಮ್ಮ ನಚ್ಚಿ. ಹಾಗಾದರೆ ಸಂಗೀತಮ್ಮನಿಗೆ ಫೋನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಶ್ರವಣವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಅಲ್ಲಿ ಕೂಡ ಟಿಫನ್ ತಿಂತಾ ಇರ್ತಾರೆ. ಇಲ್ಲಿ ನೀವು ಟಿಫನ್ ಮಾಡ್ತಿದ್ದೀರಾ, ನಾವು ಟಿಫನ್ ಮಾಡ್ತಿದ್ದೀವಿ ನೋಡಿಲಿ ಅಂತ ಹೇಳ್ಬಿಟ್ಟು ಮಾವ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಚ್ಚಿ ಅವ್ರ ಅಮ್ಮನಿಗೆ ತೋರಿಸ್ತಾರೆ. ನೋಡು, ನಿನ್ನ ಮುದ್ದಿನ ಮಗ ಟಿಫನ್ನೇ ತಿಂತಿಲ್ಲ ನೋಡು ಸಂಗೀತ ಅಂದ ತಕ್ಷಣ, ಏನು ಅಜಿತಾ ಇದು ಸಣ್ಣ ಮಕ್ಕಳ ಥರ ಕಂಪ್ಲೇಂಟ್ ಎಲ್ಲ ಹೇಳ್ಸ್ಕೊಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀನು ಮೊದಲು ತುತ್ತು ಭೂಮಿಗೆ ತಾನೇ ತಿನ್ಸಪ್ಪ ಅಂತ ನಮ್ಮ ಸತ್ಯಣ್ಣ ಹೇಳ್ತಾರೆ. ಸೊ ಇಬ್ಬರನ್ನ ಹೆಂಗಾರ ಮಾಡಿ ಮಾಡಬೇಕು ಅನ್ನೋದು ಅವರ ಒಂದು ಉಪಾಯ ಆಗಿರುತ್ತೆ. ಸೊ ಭೂಮಿ, ನೀನು ಯಾಕಷ್ಟು ದೂರ ಇದೆಯಾ, ಹೌದಲ್ವಾ, ಹೋಗು ಹತ್ರ ಹೋಗು, ಹೇ ಅಜಿತ ತಿನ್ಸೋ ಅಂತ ಸಂಗೀತ ಹೇಳ್ತಾರೆ. ಸೊ ಭೂಮಿಗೆ ಮೊದಲ ತುತ್ತನ್ನು ತಿನ್ನಿಸ್ತಾರೆ. ಆಮೇಲೆ ಮತ್ತೆ ಏನಾಗುತ್ತೆ ಅಂತಂದರೆ ರೂಮಲ್ಲಿ ಬಂದು ಯೋಚನೆ ಮಾಡ್ತಿರ್ತಾರೆ. ಮಾವ, ನೀವು ಡ್ಯೂಟಿಲಿದ್ದಾಗ ಯಾರಾದರೂ ನಿಮಗೆ ಈ ವಿರೋಧಿಗಳು ಇದ್ರ ಅಂದರೆ ಇವರು ಕೂಡ ಪೊಲೀಸ್ ಆಫೀಸರ್ ಅಲ್ವಾ, ಅವ್ರು ಯಾಕೆ ಆತನ ಸೂಟ್ ಮಾಡಿದ್ರು, ಯಾರಾದರೂ ಇದ್ದರೆ ನೆನ್ಪು ಮಾಡ್ಕೊಳ್ಳಿ ಅಂದ್ರೆ, ಅಲ್ಲ ಅಜಿತ, ಆ ಥರ ಏನಾದಿದ್ದರೆ ಫಸ್ಟು ನನ್ನ ಟಾರ್ಗೆಟ್ ಮಾಡ್ತಾಯಿದ್ರು, ನನ್ನ ಫ್ಯಾಮಿಲಿನ ಯಾಕೆ ಟಾರ್ಗೆಟ್ ಮಾಡ್ತಾಯಿದ್ರು, ಇದು ಯಾವುದೋ ವೈಯಕ್ತಿಕ ದ್ವೇಷದಿಂದ ಮಾಡಿದ್ದಾರೆ ಅಂದ ತಕ್ಷಣ ಅದು ಯಾರಾಗಿರ್ಬೋದು ಮಾವ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ನೋಡು ಅಜಿತ, 3-4 ದಿನದಿಂದ ಹಾಸ್ಪಿಟ್ಲು ಮನೆ ಆಫೀಸ್ ಅಂತ ತಿರುಗಾಡಿದೆಯಾ, ಒಂದು ಸ್ವಲ್ಪ ರೆಸ್ಟ್ ಮಾಡು, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿ ನಮ್ಮ ಶ್ರವಣ ಅವರು ಹೇಳಿ ಹೋಗ್ತಾರೆ. ಇನ್ನು ಭೂಮಿ ಹತ್ರ ಇದು ನಮ್ಮ ಅಜಿತ್ ಅವರು ಭೂಮಿ ಫೋಟೋ ಹತ್ರ ಬರ್ತಾರೆ. ಬಂದ್ಬಿಟ್ಟು, ಭೂಮಿ, ನನ್ನ ಜೀವನದ ಕತ್ತಲೆಲ್ಲ ಕಳೀತು, ನನ್ನ ನೋವುಗಳೆಲ್ಲ ಆಯಿತು, ನನಗೊಂದು ಒಳ್ಳೆ ಹುಡುಗಿ ಸಿಕ್ಕಲು, ನನ್ನ ನೋವುಗಳೆಲ್ಲ ಪರಿಹಾರ ಆಯಿತು, ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಅವ್ಳಿಗೊಂದು ಒಳ್ಳೆ ಬಾಳು ಕೊಡಬೇಕು ಅಂತ ನಾನು ನಿನ್ನ ಪ್ರೀತಿಸಿದೆ, ನನ್ನ ಪ್ರೀತಿನೂ ಹೇಳ್ಕೊಂಡೆ, ಎಲ್ಲ ಮಾಡಿದೆ, ಆದರೆ ನೀನು ತಪ್ಪು ಮಾಡಿಬಿಟ್ಟೆ ಭೂಮಿ ಅಂತ ಹೇಳ್ಬಿಟ್ಟು ಭೂಮಿ ಫೋಟೋದ ಮುಂದೆ ನಿಂತು ಹೇಳ್ಕೊತಾ ಇರ್ತಾರೆ. ಭೂಮಿ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ಬ್ಯಾಗ್ ಹಿಡ್ಕೊಂಡು. ಅಲ್ಲಿಗೆ ಸತ್ಯಣ್ಣ ಬರ್ತಾರೆ. ಸತ್ಯಣ್ಣ ಬಂದವರು ಒಂದು ಲೆಟ್ರ್ ತೊಗೊಂಡು ಬರ್ತಾರೆ. ಲೆಟ್ರ್ ತೊಗೊಂಡು ಬಂದು, ಭೂಮಿ, ನಾನು ಭಾಷೆ ಕೊಟ್ಟಿದ್ದೀನಿ ನನ್ನ ಗೆಳೆಯನಿಗೆ, ಅದು ಮುರಿದ್ರೂ ಪರವಾಗಿಲ್ಲ, ನಾನು ಅಜಿತ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆದರೆ ಸತ್ಯಣ್ಣ, ಇದು ನಾವಿಬ್ಬರು ಒಂದಾಗಬೇಕು ಅಂತ ಮತ್ತೊಂದು ಹೊಸ ನಾಟಕ ಆಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಒಂದು ಲೆಟ್ರನ್ನು ಕೊಡ್ತಾರೆ. ಆ ಲೆಟ್ರ್ ನೋಡ್ಬಿಟ್ಟು, ಸತ್ಯಣ್ಣ ನಿಜವಾಗ್ಲೂ ಸಾಹೇಬ್ರನ್ನ ಇಷ್ಟೊಂದು ಪ್ರೀತಿಸ್ತಿದ್ದಾರಾ ಅಂತ ಹೇಳಿ ಭೂಮಿ ಅಳಕ್ಕೆ ಶುರು ಮಾಡ್ತಾಳೆ. ಹೌದು ಭೂಮಿ ಅಂತ ಹೇಳ್ತಾರೆ. ಇನ್ನೇನು ಭೂಮಿ ಪ್ರೀತಿ ಮಾಡಬೇಕಾದ್ರೆ ಇನ್ನು ಅಜಿತ್ಗೆ ಭೂಮಿ ಮೇಲೆ ದ್ವೇಷ ಉಟ್ಕೊಂಡಿದೆ. ಇಲ್ಲೇ ಆಗ್ತಿರೋದು ಎಡಿಬಟ್ಟು. ಇವಳಿಗೆ ಪ್ರೀತಿ ಹುಟ್ಟಿದಾಗ ಅವ್ರಿಗೆ ದ್ವೇಷ, ಅವ್ರಿಗೆ ಪ್ರೀತಿ ಹುಟ್ಟಿದಾಗ ಇವಳಿಗೆ ದ್ವೇಷ. ಅದೇ ಇಬ್ಬರು ಒಂದಾಗ್ತಾರೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸದ್ಯಕ್ಕಂತೂ ಭೂಮಿಗೆ ಅಜಿತ್ ಪ್ರೀತಿ ಅರ್ಥ ಆಗಿದೆ. ಇದನ್ನು ಅಜಿತ್ ಒಪ್ಕೋಬೇಕಲ್ಲ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.